ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಯ ಎಕನಾಮಿಕ್ಸ್ನಲ್ಲಿ 4 ಅಂಕಕ್ಕೆ ಕೇಳಬಹುದಾದಂಥ ಸಂಭವನೀಯ ಕ್ವೆಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕ್ವೆಶನ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆ. ಯಾಕಂದರೆ ಈ ಒಂದು ಕ್ವೆಶನ್ಗಳನ್ನು ಎನ್ಯುವಲ್ ಎಕ್ಸಾಮ್ನಲ್ಲಿ ಹಲವಾರು ಬಾರಿ ಕೇಳಿದರೆ 5 ವರ್ಷದ ಒಂದು ಕ್ವೆಶನ್ ಪೇಪರ್ನ ತೆಗೆದುಕೊಂಡು ನಾನು ಅನಾಲಿಸಿಸ್ ಮಾಡಿ ಈ ಒಂದು ಕ್ವೆಶನ್ನ ನಾನು ರೆಡಿ ಮಾಡಿದ್ದೀನಿ. ಹಾಗಾಗಿ ಈ ಒಂದು ಕ್ವೆಶನ್ಗಳನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಯಾವ ಒಂದು ಕ್ವೆಶನ್ಗಳನ್ನು ಪದೇ ಪದೇ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೆಲವು ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಕೇವಲ ವಿಡಿಯೋ ನೋಡಿ ಮಾತ್ರ ನೀವು ಹೋಗ್ತಾ ಇದ್ದೀರಾ. ವಿಡಿಯೋ ನೋಡೋ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಮತ್ತು ಇನ್ನೂ ಹೆಚ್ಚಿನದಾಗಿ ಇದೇ ರೀತಿ ಒಳ್ಳೆಯ ಎಜುಕೇಷನ್ ವಿಡಿಯೋಗಳನ್ನು ಮಾಡೋಕ್ಕೆ ಕೂಡ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಆಗಿದ್ದರೆ ಫಸ್ಟ್ ಒಂದು ಕ್ವೆಶನ್ ನೋಡ್ತಾ ಹೋಗೋಣ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್. ಸ್ನೇಹಿತರೆ, ಫಸ್ಟ್ ಒಂದು ಕ್ವೆಶನ್ ಬಂದುಬಿಟ್ಟು ಉತ್ಪಾದನಾ ಸಾಧ್ಯತೆ ಗಡಿಯನ್ನು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿ. ಸ್ನೇಹಿತರೆ, ಈ ಒಂದು ಕ್ವೆಶನನ್ನು ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದರೆ ಕಳೆದ ಒಂದು 5 ವರ್ಷದ ಕ್ವೆಶನ್ ಪೇಪರ್ನಲ್ಲಿ 2 ಬಾರಿನೂ ಕೇಳ್ದಂಗಿದೆ. ಹಾಗಾಗಿ ಈ ಕ್ವೆಶನ್ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಸೆಕೆಂಡ್ ಒಂದು ಕ್ವೆಶನ್ ಬಂದುಬಿಟ್ಟು ಕೇಂದ್ರೀಯ ಅರ್ಥವ್ಯವಸ್ಥೆಯನ್ನು ವಿವರಿಸಿ. ಸ್ನೇಹಿತರೆ, ಈ ಒಂದು ಕ್ವೆಶನ್ನ ಕಳೆದ 5 ವರ್ಷದ ಎನ್ಯುವಲ್ ಎಕ್ಸಾಮ್ನಲ್ಲಿ 3 ಬಾರಿ ಈ ಒಂದು ಕ್ವೆಶನ್ನ ಕೇಳಿದ್ದಾರೆ. ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಥರ್ಡ್ ಒಂದು ಕ್ವೆಶನ್ ಬಂದುಬಿಟ್ಟು ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ವಿವರಿಸಿ. ಈ ಕ್ವೆಶನ್ ಕೂಡ ಇಂಪಾರ್ಟೆಂಟು. 5 ವರ್ಷದ ಒಂದು ಎನ್ಯುವಲ್ ಎಕ್ಸಾಮಲ್ಲಿ 2 ಬಾರಿ ಕೇಳಿದ್ದಾರೆ. ಇನ್ನು ಫೋರ್ತ್ ಒಂದು ಕ್ವೆಶನ್ ಬಂದುಬಿಟ್ಟು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಇದನ್ನು ಕೂಡ ರಿಪೀಟಾಗಿ ಕೇಳಿದ್ದಾರೆ. ಇನ್ನು ಫಿಫ್ತ್ ಒಂದು ಕ್ವೆಶನ್ ಬಂದುಬಿಟ್ಟು ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣದ ವ್ಯತ್ಯಾಸಗಳನ್ನು ತಿಳಿಸಿರಿ. ಇದನ್ನು ಕೂಡ ಕೇಳಿದ್ದಾರೆ ಹಲವಾರು ಬಾರಿ. ಇನ್ನು ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿ. ಇದನ್ನು ಕೂಡ 2-3 ಸಲ ಕೇಳಿದ್ದಾರೆ. ಇನ್ನು ಸೆವೆಂತ್ ಒಂದು ಕ್ವೆಶನ್ ಬಂದ್ಬಿಟ್ಟು ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಬರೀರಂತ ಟಿಪ್ಪಣಿ ಬರೀರಂತ ಕೇಳಿದರೆ ಇದನ್ನು ಹಲವಾರು ಬಾರಿ ಕೇಳಿದರೆ ಸ್ನೇಹಿತರೆ ಎಕ್ಸಾಮ್ನಲ್ಲಿ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ ಎನ್ಯುವಲ್ ಎಕ್ಸಾಮಲ್ಲಿ ಆದರೂ ಕೇಳ್ಬೋದು ಈ ಒಂದು ಕ್ವೆಶನ್ಗಳನ್ನು. ಅದಾದ ನಂತರ ಇನ್ನು 8th ಒಂದು ಕ್ವೆಶನ್ ಬಂದು ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ಕ್ವೆಶನ್ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು 9th ಒನ್ ಈ ಕೆಳಗಿನ ಷರತ್ತುಗಳಡಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಲಾಭ ಗಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರಿ ಅಂತ ಕೇಳಿದರೆ P=MC, PMCಯು ಕ್ಯೂನಲ್ಲಿ ಇಳಿಕೆಯಾಗುವುದಿಲ್ಲ. ಇದನ್ನು ಕಳೆದ 5 ವರ್ಷದಲ್ಲಿ 2 ಬಾರಿ ಈ ಒಂದು ಕ್ವೆಶನ್ನ ಕೇಳಿದೆ ಎನ್ಯುವಲ್ ಎಕ್ಸಾಮ್ನಲ್ಲಿ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಇನ್ನು 10th ಒಂದು ಕ್ವೆಶನ್ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಲಕ್ಷಣಗಳು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ 11th ಒನ್ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಬಗ್ಗೆ. ಇದನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಕ್ವೆಶನ್ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು 12th ಒನ್ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ. ಈ ಒಂದು ಕ್ವೆಶನನ್ನು ಪದೇ ಕೇಳ್ತಾ ಇದ್ದಾರೆ. ಇದನ್ನಾದರೂ ಕೇಳ್ಬೋದು ಅಥವಾ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಈ 2 ಕ್ವೆಶನ್ಗಳಲ್ಲಿ ಪಿಕ್ಸ್ ಒಂದು ಕ್ವೆಶನ್ ಬಂದೇ ಬರುತ್ತೆ ಎನ್ಯುವಲ್ ಎಕ್ಸಾಮಲ್ಲಿ. ಈ 2 ಕ್ವೆಶನ್ ನೀವೇನೋ ಪ್ರಿಪೇರ್ ಆದ್ರಿಂದ ಪಿಕ್ಸ್ ಒಂದು ಕ್ವೆಶನ್ ಬಂದೇ ಬರುತ್ತೆ. ಅದಾದ ನಂತರ ಒಂದು ಆರ್ಥಿಕತೆ ವೃತ್ತಾಕಾರ ಚಲನೆ. ಈ ಒಂದು ಕ್ವೆಶನ್ ಕೂಡ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಕೂಡ ಹಲವಾರು ಬಾರಿ ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದ ನಂತರ ಬಾಧ್ಯತೆಗಳನ್ನು ಪ್ರತಿ ವರ್ಷ ಕೇಳ್ತಾರೆ ಸ್ನೇಹಿತರೆ. ಈ ಒಂದು ಕ್ವೆಶನ್ನ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್, 4 ಅಂಕ ಕೇಳುವಂಥದ್ದು. ಇನ್ನು 15ನೇದು ಯೋಜಿತವಲ್ಲದ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಾಧ್ಯತೆಗಳು ಒಂದೇ ಪಾಠದಲ್ಲಿ 2 ಕ್ವೆಶನ್ನ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಯೋಜಿತವಲ್ಲದ ತಪಲಶೀಲ ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆ ಸಹಿತ ವಿಷಾದಪಡಿಸಿ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಕೇಳ್ತಾರೆ ಮತ್ತು ಬಾಧ್ಯತೆಗಳ ಬಗ್ಗೆ ಕೂಡ ಕೇಳ್ತಾರೆ. 2 ಕ್ವೆಶನ್ ಕೂಡ ಒಂದೇ ವರ್ಷದಲ್ಲಿ ಕೇಳ್ತಾ ಇದ್ದಾರೆ ಇವನ್ನ.
ಇನ್ನು ಆರ್ ಬಿ ಐ ಕಾರ್ಯಗಳು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು ಮತ್ತು ಸಿಂಪಲ್ ಕ್ವಶನ್ ಇದು. ಇನ್ನು ಸರ್ಕಾರದ ಮುಂಗಡ ಪತ್ರ ಸ್ನೇಹಿತರೆ ನೋಡಿ, ಒಂದು ಮುಂಗಡ ಪತ್ರ ಕೊಡ್ತಾರೆ, ಡ್ರಾಯಿಂಗ್ ಒಂದಿರೋ ಡ್ರಾಯಿಂಗ್ನ ಕೊಡ್ತಾರೆ, ಚಾಲ್ತಿ ಖಾತೆ ಕೊಡ್ಬೋದು ಅಥವಾ ಬಂಡವಾಳ ಖಾತೆ ಕೊಡ್ಬೋದು ಅಥವಾ ಸರ್ಕಾರದ ಮುಂಗಡ ಪತ್ರ. ಈ ಮೂರು ಒಂದು ಡ್ರಾಯಿಂಗ್ನಲ್ಲಿ ಒಂದು ಯಾವುದಾದ್ರು ಒಂದು ಕೊಡ್ತಾರೆ. ಪಿಕ್ಸ್ ಕ್ವಶನ್ ಇದು, ಬರೆದಿಟ್ಕೊಂಬೇಡಿ, ನೋಟ್ಸ್ ಮಾಡಿ ಇಟ್ಕೊಳ್ಬೇಕಾರೆ ಈ ಒಂದು 3 ಕ್ವಶನಲ್ಲಿ ಪಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಇನ್ನು ಚಾಲ್ತಿ ಖಾತೆಯ ಪಟವನ್ನು ಇದು ಕೂಡ ಇಂಪಾರ್ಟೆಂಟ್, ಹಲವಾರು ಬಾರಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ವ್ಯಾಪಾರ ಬಾಕಿ ಬಗ್ಗೆ ಕೇಳಿದ್ದಾರೆ, ಇದನ್ನು 5 ವರ್ಷದಲ್ಲಿ ಒಂದು ಬಾರಿನೇ ಕೇಳ್ದಂಗಿದೆ ಈ ಕ್ವಶನ್. ಇನ್ನು 4 ಮಾರ್ಕ್ಸ್ನ ನೋಡಿದ್ವಿ. ಇನ್ನು 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನೋಡ್ತವ ಈಗ. 6 ಮಾರ್ಕ್ಸ್ಗೆ ಬಂದ್ಬಿಟ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣ ಸ್ನೇಹಿತರೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿ. ಇದನ್ನು ಕೂಡ ಹಲವಾರು ಬಾರಿ ಕೇಳ್ತಾರೆ. ಇನ್ನು ಔದಾಸೀನ ವಕ್ರರೇಖೆ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಅನುಭೋಗಿ ಆದರ್ಶ ಆಯ್ಕೆ ಇದನ್ನು ಕೂಡ ಕೇಳಿದ್ದಾರೆ. ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಬದಲಾಗುವ ಪರಿಣಾಮಗಳ ನಿಯಮ ಸ್ನೇಹಿತರೆ, 5 ವರ್ಷದಲ್ಲಿ ಈ ಒಂದು ಕ್ವಶನ್ನ ಕೇಳಿಲ್ಲ, ಬಟ್ ಮುಂದಿನ ವರ್ಷ 2026 ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ನಾನು ನೋಟ್ ಮಾಡಿದ್ದೀನಿ. ಇನ್ನು ಮಾರುಕಟ್ಟೆ ಪೂರೈಕೆ ರೇಖೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದಿಂದ ವಿವರಿಸಿ, ಇಂಪಾರ್ಟೆಂಟ್ ಕ್ವಶನ್. ಇನ್ನು 6th ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಏಕಕಾಲ ಪಲ್ಲಟಗಳನ್ನು ಚಿತ್ರದೊಂದಿಗೆ ವಿವರಿಸಿ, ಇದನ್ನು ಕೂಡ ಕೇಳಿದ್ದಾರೆ. ಇನ್ನು 7th ಸರಕಿನ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಉದ್ಯಮ ಘಟಕ ಉತ್ಪಾದಿಸುವ ಸರಕಿನ ಒಟ್ಟು ಉತ್ಪಾದನಾ ವೆಚ್ಚವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನೀಡಲಾಗಿದೆ. ಪ್ರಮಾಣ ಮತ್ತು ಬೆಲೆ, ಪ್ರಮಾಣ ಮತ್ತು ವೆಚ್ಚ, ಈ ಕ್ವಶನ್ ಕೂಡ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇನ್ನು 8th ಕ್ವಶನ್ ಬಂದ್ಬಿಟ್ಟು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ. ಈ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 6 ಮಾರ್ಕ್ಸಿಗೆ ಒಂದು ವೇಳೆ 4 ಮಾರ್ಕ್ಸಿಗೆ ಕೇಳಿದ್ರೆ ಇದನ್ನು 6 ಮಾರ್ಕ್ಸಿಗೆ ಕೇಳೋದಿಲ್ಲ, 1ರಲ್ಲಿ ಮಾತ್ರ ಕೇಳ್ತಾರೆ ಈ ಒಂದು ಕ್ವಶನ್ನ. ಅದಾದ ನಂತರ ಅಭಿವೃದ್ಧಿ ಹೊಂದಿದ ಇದನ್ನು ಕೂಡ ಕೇಳೋದಿಲ್ಲ 6 ಮಾರ್ಕ್ಸ್ಗೆ, ಯಾಕಂದರೆ ಅಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳಿದರೆ ಇಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ನ ಕೇಳೋದಿಲ್ಲ. ಇನ್ನು ಸಮಗ್ರ ಆರ್ಥಿಕತೆ ಅನನ್ಯತೆಗಳು ಇದನ್ನು ಕೂಡ ಕೇಳಿದ್ದಾರೆ, ತುಂಬ ಸಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ವೆಚ್ಚದ ವರ್ಗೀಕರಣ ಪದೇ ಈ ಒಂದು ಕ್ವಶನ್ನ ಕೇಳ್ತಾ ಇದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಪ್ರತಿ ವರ್ಷ ಈ ಒಂದು ಕ್ವಶನ್ನ ಕೇಳಿದ್ದಾರೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಸಮುದಾಯ ಬಾಕಿ ಬಗ್ಗೆ ಟಿಪ್ಪಣಿ ಇದನ್ನು ಕೂಡ ಒಂದು ಬಾರಿ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂಥ ಕೆಲವೊಂದು ಕ್ವಶನ್ಗಳನ್ನು ನಾನು ನೋಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರೋ ಇನ್ನೂ ಚಾನಲ್ಗೆ ಹೊಸಬರು ನೋಡ್ತಾ ಇದ್ದರೆ ಚಾನಲ್ನ ನೋಡಿ ಸುಮ್ಮನೆ ಆಗಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ.